ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯದ ಗೂಢಾರ್ಥವನ್ನು ನಮಗೆ ತಿಳಿಯಪಡಿಸುವ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾರ್ಯಕ್ರಮವಾದ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಈವರೆಗೆ ಕಾರ್ಯಕ್ರಮ ವೀಕ್ಷಿಸಿ ಮಿಸ್ ಕಾಲ್ ಕೊಟ್ಟು ಸೇವೆಯನ್ನು ಬೆಂಬಲಿಸಿ ನಡೆಸಿದ ನಿಮ್ಮೆಲ್ಲರಿಗೂ ವಂದನೆಗಳು. ಸತ್ಯವೇದದಲ್ಲಿ ಸಾವಿರಾರು ವ್ಯಕ್ತಿಗಳ ಕಥೆಗಳು ಬರೆಯಲ್ಪಟ್ಟಿವೆ. ಅದರಲ್ಲಿ ಇಂದು ಬಿಳಾಮನ ಜೀವಿತದ ಸಂಗತಿಗಳನ್ನು, ಅವನು ಮಾಡಿದ ತಪ್ಪು ಯಾವುದು ಎಂಬುದನ್ನು ಧ್ಯಾನ ಮಾಡಲಿದ್ದೇವೆ. ಆದುದರಿಂದ ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸರ್ವಶಕ್ತನಾದ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನದಲ್ಲಿ ಮುಂದೆ ಸಾಗುತ್ತಾ ಇದ್ದೇವೆ. ಅರಣ್ಯಕಾಂಡ ಪುಸ್ತಕದಲ್ಲಿ ಮುಂದುವರೆದ ನಮ್ಮ ಧ್ಯಾನವು ನಮ್ಮನ್ನು 22ನೇ ಅಧ್ಯಾಯಕ್ಕೆ ನಡೆಸಿದೆ. ಈ 22ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಬಿಳಾಮನ ಮಾರ್ಗ ಎಂಬುದಾಗಿ. ಪ್ರಿಯರೇ, 22ನೇ ಅಧ್ಯಾಯದಿಂದ 25ನೇ ಅಧ್ಯಾಯದವರೆಗಿನ ಭಾಗ ಪ್ರವಾದಿಯಾದ ಬಿಳಾಮನ ಕಥೆಯನ್ನೊಳಗೊಂಡಿದೆ. ಸತ್ಯವೇದದಲ್ಲಿನ ವಿಚಿತ್ರ ವ್ಯಕ್ತಿಗಳ ಸಾಲಿಗೆ ಇವನು ಸೇರುತ್ತಾನೆ. ಇವನ ವಿಚಾರ ಹೆಚ್ಚು ತಿಳಿಸಲು ನನಗೂ ಸಾಧ್ಯವಿರುವುದಿಲ್ಲ. ಪ್ರಿಯರೇ, ಸತ್ಯವೇದದಲ್ಲಿ ಸಾವಿರಾರು ವ್ಯಕ್ತಿಗಳ ಕಥನ ಬರೆಯಲ್ಪಟ್ಟಿದೆ. ಪವಿತ್ರಾತ್ಮನು ಅವರ ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನು ನಮಗೆ ನೀಡುತ್ತಾನೆ. ಕೆಲವು ಮಾತುಗಳಲ್ಲಿ ಅವರ ಗುಣ ಸ್ವಭಾವಗಳು ಹೇಳಲ್ಪಟ್ಟಿದೆ. ಇನ್ನು ಕೆಲವು ಪ್ರತ್ಯೇಕ ಥರದ ವ್ಯಕ್ತಿಗಳಿರುತ್ತಾರೆ. ಅವರು ಮರೆಯಲ್ಲಿರುತ್ತಾರೆ. ಅವರ ನಿಜ ಸ್ವಭಾವವು ಮರೆಯಾಗಿರುತ್ತದೆ. ಅವರ ವ್ಯಕ್ತಿತ್ವವೇ ತಿರುಚಿ ಹೋದದ್ದಾಗಿರುತ್ತದೆ. ಕಾಯಿನ, ಏಸಾವ, ಸಂಸೋನ, ಸೌಲ, ಅಬ್ಷಾಲೋಮ ಅಥವಾ ಈ ಬಿಳಾಮ, ಇವರೆಲ್ಲರೂ ಇಂಥವರೇ. ಅವರನ್ನು ಹೇಗೆ ವಿವರವಾಗಿ ಪರಿಚಯಿಸಬೇಕೆಂದು ನನಗೆ ತಿಳಿದಿಲ್ಲ. ಇನ್ನು ಹೊಸ ಒಡಂಬಡಿಕೆಯಲ್ಲಿ ಐಶ್ವರ್ಯವಂತನಾದ ಯವನಸ್ಥನು, ಅವನು ತಿರುಗಿ ಕ್ರಿಸ್ತನ ಬಳಿಗೆ ಬಂದಿದ್ದಾನೋ? ಯೂದನು ಕೂಡ. ಅವನನ್ನು ಪೂರ್ಣವಾಗಿ ಯಾರೂ ಅರ್ಥ ಮಾಡಿಕೊಂಡಾರು? ಅವನು ನಾಶನ ಪಾತ್ರನೆಂದು ಅನೇಕರು ಹೇಳುತ್ತಾರೆ. ಆದರೆ ಅವನು ಕರ್ತನಾದ ಯೇಸುವನ್ನು 3 ವರ್ಷಗಳ ಕಾಲ ಹಿಂಬಾಲಿಸಿದನು. ಕರ್ತನಾದ ಯೇಸುವಲ್ಲದೆ ಬೇರೆ ಯಾರೂ ಅವನನ್ನು ಒಬ್ಬ ಕಪಟಿಯೆಂದು ಗುರುತಿಸಲಿಲ್ಲ. ಇನ್ನು ದುರಾಶೆ ತುಂಬಿದ ದೇಮನು ನಂಬಿಗಸ್ತನಂತೆ ಕಂಡುಬಂದರೂ ಕೊನೆಗೆ ಪೌಲನನ್ನು ಬಿಟ್ಟು ಹೋದನು. ಅನನೀಯ, ಸಫೈರಳ ಬಗ್ಗೆ ಹೇಗೆ? ಪ್ರಿಯರೇ, ಬಿಳಾಮನು ಈ ರೀತಿಯ ರಹಸ್ಯಮಯ ವ್ಯಕ್ತಿತ್ವದ ಒಬ್ಬನಾಗಿದ್ದಾನೆ. ಅವನು ಸತ್ಯವೇದದಲ್ಲಿನ ಅತಿ ವಿಚಿತ್ರ ವ್ಯಕ್ತಿಗಳಲ್ಲಿ ಒಬ್ಬನೆಂದು ಒಬ್ಬ ಬರಹಗಾರರು ಹೇಳಿರುತ್ತಾರೆ. ಕೆಲವರು ಅವನನ್ನು ದೇವರ ಯಥಾರ್ಥ ಪ್ರವಾದಿಯೆಂದು ಹೇಳುತ್ತಾರೆ. ಇನ್ನು ಕೆಲವರು ಧಾರ್ಮಿಕ ಲೂಟಿಗಾರನೆಂದು ಹೇಳುತ್ತಾರೆ. ಬಿಳಾಮನು ಯಥಾರ್ಥವಾಗಿ ದೇವರನ್ನು ಹಿಂಬಾಲಿಸುವನೋ, ಮೋಸಗಾರನೋ? ನೀವೇ ಇದನ್ನು ತೀರ್ಮಾನಿಸಿರಿ. ಅವನು ಯಾವ ಲೆಕ್ಕಕ್ಕೂ ಬಾರದವನೆಂದು ತೆಗೆದುಹಾಕುವ ಎಂಬುದಾಗಿ ನೀವು ಹೇಳಬಹುದು. ಆದರೆ ಸತ್ಯವೇದವು ಅವನಿಗೂ ಸ್ವಲ್ಪ ಪ್ರಾಮುಖ್ಯತೆಯನ್ನು ನೀಡಿದೆ. ಮೀಕನ ಪ್ರವಾದನೆಗಂತ 6ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ನನ್ನ ಜನರೇ, ಮೋವಾಬಿನ ಅರಸನಾದ ಬಾಲಾಕನು ಕೊಟ್ಟ ಸಲಹೆಯನ್ನು, ಬೇರೋಯನ ಮಗನಾದ ಬಿಳಾಮನು ಹೇಳಿದ ಉತ್ತರವನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಯೆಹೋವನ ಧರ್ಮಕಾರ್ಯಗಳು ನಿಮ್ಮ ಗ್ರಹಿಕೆಗೆ ಬರುವ ಹಾಗೆ ನೀವು ಸಿಟ್ಟೀಮನ್ನು ಬಿಟ್ಟಂದಿನಿಂದ ಗಿಲ್ಗಾಲನ್ನು ಸೇರುವ ತನಕ ನಡೆದದನ್ನೆಲ್ಲ ಸ್ಮರಿಸಿಕೊಳ್ಳಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲ್ಯರು ಬಿಳಾಮನನ್ನು ಮರೆಯಬಾರದೆಂದು ಮೀಕನು ಹೇಳುತ್ತಾನೆ. ಆದ್ದರಿಂದ ನಾವು ಈ ಅಧ್ಯಾಯವನ್ನು ಬದಿಗೆ ತಳ್ಳದಿರೋಣ. ಪ್ರಿಯರೇ, ಈ ಬಿಳಾಮನು ಮಿದ್ಯಾನನಾಗಿದ್ದನು. ಅವನು ಒಳ್ಳೆ ಪ್ರಸಿದ್ಧ ಪ್ರವಾದಿಯು. ಅವನು ಯಥಾರ್ಥನಾಗಿದ್ದಾನೋ? ಬನ್ನಿರಿ, ಅವನ ವೃತ್ತಾಂತವನ್ನು ನಾವು ಓದಿ ನೋಡೋಣ. ನಮ್ಮ ಧ್ಯಾನವನ್ನು ಮುಂದುವರಿಯುವ ಹಾಗೆ ಅರಣ್ಯಕಾಂಡ ಪುಸ್ತಕ 22ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ತರುವಾಯ ಇಸ್ರಾಯೇಲ್ಯರು ಪ್ರಯಾಣ ಮಾಡಿ ಎರಿಕೋ ಪಟ್ಟಣಕ್ಕೆ ಎದುರಾಗಿ ಯೋರ್ದಾನ್ ಹೊಳೆಯ ತೀರದಲ್ಲಿ ಮೋವಾಬ್ಯರ ಬಯಲಿನಲ್ಲಿ ಇಳಿದುಕೊಂಡರು. ಆ ಕಾಲದಲ್ಲಿ ಚಿಪ್ಪೋರನ ಮಗನಾದ ಬಾಲಾಕನು ಅರಸನಾಗಿದ್ದನು. ಇಸ್ರಾಯೇಲ್ಯರು ಅಮೋನಿಯರನ್ನು ಸಂಹಾರ ಮಾಡಿದ ವರ್ತಮಾನವು ಅವನಿಗೆ ತಿಳಿದು ಬಂದಾಗ, ಇಸ್ರಾಯೇಲ್ಯರು ಬಹು ಮಂದಿಯಾದ್ದರಿಂದ ಮೋವಾಬ್ಯರು ಬಲು ದಿಗಿಲುಪಟ್ಟರು. ಅವರು ಇಸ್ರಾಯೇಲ್ಯರ ವಿಷಯದಲ್ಲಿ ಸಹಿಸಲಾರದಷ್ಟು ಹೆದರಿಕೆಯುಳ್ಳವರಾಗಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲ್ಯರು ಸ್ವದೇಶಕ್ಕೆ ಪ್ರವೇಶಿಸಲು ಸಿದ್ಧರಾಗಿದ್ದಾರೆ. ಅಮೋರಿಯರಿಗೂ ಬಾಷಾನಿನ ಅರಸನಾದ ಓಗನಿಗೂ ಸಂಭವಿಸಿದ್ದನ್ನು
ಮೋವಾಬ್ಯರ ಅರಸನಾದ ಬಾಲಾಕನು ನೋಡಿದ್ದನು. ಇಸ್ರಾಯೇಲ್ಯರನ್ನು ದೇಶದಿಂದ ಹೊರಹಾಕುವುದಕ್ಕೆ ಏನು ಮಾಡಬೇಕೆಂದು ಅವನು ಯೋಚಿಸತೊಡಗಿದನು. ನಿಜವೆಂದರೆ ಅವನಿಗೆ ಏನೂ ತಿಳಿದಿರಲಿಲ್ಲ. ಆದ್ದರಿಂದ ಈ ಪ್ರವಾದಿಯ ಸಹಾಯ ಪಡೆಯೋಣವೆಂದು ಯೋಚಿಸಿದನು. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಅರಣ್ಯಕಾಂಡ ಪುಸ್ತಕ 22ನೇ ಅಧ್ಯಾಯ 5 ಮತ್ತು 6ನೇ ವಚನಗಳನ್ನು ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಚನ ಭಾಗಗಳಲ್ಲಿ ನಾವು ತಿಳಿದುಕೊಳ್ಳುವುದೇನೆಂದರೆ, ಅವನು ಬೀಳಾಮನನ್ನು ಕರೆ ಕಳಿಸಿದನು. ಆ ದೇಶದಲ್ಲಿ ಬೀಳಾಮನು ಎಲ್ಲರಿಗೂ ಗೊತ್ತಿದ್ದವನೆಂದು ಕಾಣುತ್ತದೆ. ಅವನು ಬಂದು ಇಸ್ರಾಯೇಲ್ಯರನ್ನು ಶಪಿಸಬೇಕೆಂದು ಬಾಲಾಕನು ಬಯಸಿದನು. ಈ ಇಸ್ರಾಯೇಲ್ಯರು ಯೋರ್ದಾನ್ ಹೊಳೆಯ ಭಾಗದಲ್ಲೆಲ್ಲ ತುಂಬಿಕೊಂಡಿದ್ದರಿಂದ ಅವರನ್ನು ಅಲ್ಲಿಂದ ಹೊರಡಿಸಬೇಕೆಂದು ಬಾಲಾಕನು ಆಶೆಪಟ್ಟನು. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ಅರಣ್ಯಕಾಂಡ ಪುಸ್ತಕ 22ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಮೋವಾಬ್ಯರ ಹಿರಿಯರು, ಮಿದ್ಯಾನ್ಯರ ಹಿರಿಯರು ಶಕುನದ ಕಾಣಿಕೆಯನ್ನು ಕೈಯಲ್ಲಿ ತೆಗೆದುಕೊಂಡು ಬೀಳಾಮನ ಹತ್ತಿರಕ್ಕೆ ಬಂದು ಬಾಲಾಕನ ಮಾತುಗಳನ್ನು ತಿಳಿಸಿದಾಗ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಸಹಾಯವನ್ನು ತನಗೆ ಮಾಡಬೇಕೆಂದು ಬೀಳಾಮನನ್ನು ಕೇಳಿಕೊಳ್ಳುವುದಕ್ಕಾಗಿ ಅರಸನು ಜನರನ್ನು ಕಳುಹಿಸಿದನು. ಈ ಜನರು ಕಾಣಿಕೆಗಳೊಡನೆ ಬಂದರು. ಬೀಳಾಮನು ಭವಿಷ್ಯ ಹೇಳುವವನೂ ಆಗಿದ್ದನು. ಬಾಲಾಕನು ಅವನಿಗೆ ಒಳ್ಳೆಯ ಕಾಣಿಕೆಗಳನ್ನು ಕಳುಹಿಸಿಕೊಟ್ಟಿದ್ದನು. ಬನ್ನಿರಿ, ಮುಂದುವರೆದು ನೋಡೋಣ. ಅರಣ್ಯಕಾಂಡ ಪುಸ್ತಕ 22ನೇ ಅಧ್ಯಾಯ 8ನೇ ವಚನದಲ್ಲಿ, ಅವನು, ಈ ರಾತ್ರಿ ನೀವು ಇಲ್ಲೇ ಇಳಿದುಕೊಂಡಿರಿ, ಯೆಹೋವನು ನನಗೆ ಹೇಳುವ ಮಾತನ್ನು ಬೆಳಿಗ್ಗೆ ತಿಳಿಸುವೆನೋ ಎಂದು ಹೇಳಲಾಗಿ ಮೋವಾಬ್ಯರ ಪ್ರಧಾನರು ಬೀಳಾಮನ ಬಳಿಯಲ್ಲಿ ಇಳುಕೊಂಡರು ಎಂಬುದಾಗಿ. ಪ್ರಿಯರೇ, ಬೀಳಾಮನು ದೇವರ ಚಿತ್ತವೇನೆಂಬುದನ್ನು ತಿಳುಕೊಳ್ಳಲು ಯಥಾರ್ಥವಾಗಿ ಪ್ರಯತ್ನಿಸಿರಬಹುದು. ಅವನು ದೇವರೊಂದಿಗೆ ಸಂಪರ್ಕದಲ್ಲಿದ್ದಿರಬಹುದು. ಬನ್ನಿರಿ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಅರಣ್ಯಕಾಂಡ ಪುಸ್ತಕ 22ನೇ ಅಧ್ಯಾಯ 9ನೇ ವಚನದಿಂದ 11ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ದೇವರು ಬೀಳಾಮನ ಬಳಿಗೆ ಬಂದು, ನಿನ್ನ ಬಳಿಯಲ್ಲಿರುವ ಆ ಮನುಷ್ಯರು ಯಾರೆಂದು ಕೇಳಲು ಬೀಳಾಮನು, ಮೋವಾಬ್ಯರ ಅರಸನು, ಅಂದರೆ ಚಿಪ್ಪೋರನ ಮಗನಾದ ಬಾಲಾಕನು ನನ್ನ ಬಳಿಗೆ ದೂತರನ್ನು ಕಳುಹಿಸಿ ಚಿತ್ತೈಸಬೇಕು. ಒಂದು ಜನಾಂಗವು ಐಗುಪ್ತದಿಂದ ಹೊರಟು ಬಂದಿದೆ. ಅವರು ನೆಲವನ್ನೆಲ್ಲ ಮುಚ್ಚಿಕೊಂಡಿದ್ದಾರೆ. ನೀನು ಬಂದು ಅವರಿಗೆ ಶಾಪ ಕೊಡಬೇಕು. ಕೊಟ್ಟರೆ ಅವರನ್ನು ಸೋಲಿಸಿ ಹೊರಡಿಸಿ ಬಿಡುವುದಕ್ಕೆ ನನ್ನಿಂದಾದೀತೆಂದು ಹೇಳಿ ಕಳಿಸಿದ್ದಾನೆ ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಬೀಳಾಮನೊಂದಿಗೆ ಮಾತಾಡಿದ್ದು ವಿಶೇಷ ಸಂಗತಿಯಾಗಿದೆ. ಬನ್ನಿರಿ, ಮುಂದಕ್ಕೆ ನೋಡೋಣ. ಅರಣ್ಯಕಾಂಡ ಪುಸ್ತಕ 22ನೇ ಅಧ್ಯಾಯ 12ನೇ ವಚನದಲ್ಲಿ, ಅದಕ್ಕೆ ದೇವರು, ನೀನು ಅವರ ಜೊತೆಯಲ್ಲಿ ಹೋಗಬಾರದು. ಆ ಜನಾಂಗದವರು ನನ್ನ ಆಶೀರ್ವಾದವನ್ನು ಹೊಂದಿದವರು, ಅವರನ್ನು ಶಪಿಸಬಾರದೆಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ಇದು ಬಹಳ ಸ್ಪಷ್ಟವಾದ ಉತ್ತರವಾಗಿತ್ತು. ಇದರಲ್ಲಿ ಯಾವ ಅಸ್ಪಷ್ಟತೆಯೂ ಇರಲಿಲ್ಲ. ಬನ್ನಿರಿ, ಮುಂದಕ್ಕೆ ನೋಡೋಣ. ಅರಣ್ಯಕಾಂಡ ಪುಸ್ತಕ 22ನೇ ಅಧ್ಯಾಯ 13ನೇ ವಚನದಲ್ಲಿ, ಬೆಳಿಗ್ಗೆ ಬೀಳಾಮನು ಬಾಲಾಕನ ಪ್ರಧಾನರಿಗೆ, ನಾನು ನಿಮ್ಮ ಜೊತೆಯಲ್ಲಿ ಬರುವುದಕ್ಕೆ ಯೆಹೋವನ ಅಪ್ಪಣೆಯಿಲ್ಲ, ನೀವು ನಿಮ್ಮ ದೇಶಕ್ಕೆ ಹೋಗಿರಿ ಎಂದು ಹೇಳಲಾಗಿ ಎಂಬುದಾಗಿ. ಪ್ರಿಯರೇ, ಬೀಳಾಮನು ಯಥಾರ್ಥ ಮನಸ್ಸಿನವನಾಗಿದ್ದನೆಂದು ಇಲ್ಲಿ ಕಾಣುತ್ತದೆ. ಕತೆ ಇಲ್ಲಿಗೆ ಮುಗಿದಿರುತ್ತಿದ್ದರೆ ನನ್ನ ಈ ಮಾತು ಸತ್ಯವಾಗುತ್ತಿತ್ತು. ಆದರೆ ಬಾಲಾಕನು ಮುಂದಕ್ಕೆ ಒತ್ತಾಯಿಸುತ್ತಾನೆ. ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಅರಣ್ಯಕಾಂಡ ಪುಸ್ತಕ 22ನೇ ಅಧ್ಯಾಯ 15ನೇ ವಚನದಿಂದ 17ನೇ ವಚನದವರೆಗೆ ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಚನ ಭಾಗದಲ್ಲಿ ನಾವು ತಿಳಿದುಕೊಳ್ಳುವುದೇನೆಂದರೆ, ಅವರು ಬೀಳಾಮನಿಗೆ ಇನ್ನೂ ಹೆಚ್ಚು ಕಾಣಿಕೆಯ ಅಂಶ ತೋರಿಸುತ್ತಾರೆ. ಬನ್ನಿರಿ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಅರಣ್ಯಕಾಂಡ ಪುಸ್ತಕ 22ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರುತ್ತದೆ: ಅದಕ್ಕೆ ಬೀಳಾಮನು, ಬಾಲಾಕನು ತನ್ನ ಮನೆ ತುಂಬುವಷ್ಟು ಬೆಳ್ಳಿ ಬಂಗಾರ ಕೊಟ್ಟರೂ ನಾನು ನನ್ನ ದೇವರಾದ ಯೆಹೋವನ ಆಜ್ಞೆಯನ್ನು ಮೀರಿ ಸಣ್ಣ ಕೆಲಸವನ್ನಾಗಲಿ ದೊಡ್ಡ ಕೆಲಸವನ್ನಾಗಲಿ ಮಾಡಲಾರೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವರು ಹೆಚ್ಚಿನ ಕಾಣಿಕೆ ಕೊಡುತ್ತೇವೆಂದು ಹೇಳಿದರು. ಆದರೆ ಬೀಳಾಮನು ಇದರಿಂದ ವಿಚಲಿತನಾಗಲಿಲ್ಲ. ಅವನು ಅವರ ಮಾತನ್ನು ತಳ್ಳಿಹಾಕಿದನು. ಇಲ್ಲಿ ಅವನು ಬಹು ನೀತಿವಂತರಂತೆ ಕಾಣುತ್ತಾನೆ. ಆದರೆ ಒಂದು ಯೋಚನೆ ಬರುತ್ತದೆ. ಅವನು ತನ್ನ ಮಾತಿನಲ್ಲಿ ಮನೆ ತುಂಬುವಷ್ಟು ಬೆಳ್ಳಿ ಬಂಗಾರದ ಪ್ರಸ್ತಾಪ ಯಾಕೆ ಮಾಡಿದನು? ಯಾಕಂದರೆ ಅವನ ಮನಸ್ಸಿನಲ್ಲಿ ಆ ಆಶೆ ಬಂದಿರಬಹುದು. ಅವನು ದುರಾಶೆಯುಳ್ಳವನಾಗಿದ್ದರಿಂದ ಅವನ ಮನಸ್ಸು ಆ ಕಡೆಗೆ ತಿರುಗಿತು. ಬನ್ನಿರಿ, ಮುಂದುವರೆದು ನಮ್ಮ ಧ್ಯಾನದಲ್ಲಿ
ಅರಣ್ಯಕಾಂಡ ಪುಸ್ತಕ 22ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಆದುದರಿಂದ ನೀವು ಕೂಡ ಈ ರಾತ್ರಿ ಇಲ್ಲೇ ಇರಿ, ಯೆಹೋವನು ಈಗ ಏನು ಹೇಳುವನೋ ಅದನ್ನು ನಾನು ತಿಳಿದುಕೊಳ್ಳುತ್ತೇನೆ ಎಂದು ಬಾಲಾಕನ ಸೇವಕರಿಗೆ ಉತ್ತರ ಕೊಟ್ಟನು ಎಂಬುದಾಗಿ. ಪ್ರಿಯರೇ, ಇಲ್ಲೇನೋ ನಡೆಯುತ್ತಿದೆ, ನಮಗೆ ಸ್ಪಷ್ಟವಾಗುತ್ತದೆ. ಅವನಿಗೆ ದೇವರಿಂದ ಈಗಾಗಲೇ ಉತ್ತರ ಸಿಕ್ಕಿರುತ್ತದೆ. ದೇವರ ಉತ್ತರಕ್ಕಾಗಿ ಇನ್ನೊಂದು ರಾತ್ರಿ ಕಾಯುವ ಅಗತ್ಯವಿರಲಿಲ್ಲ. ಅವನು ಹೋಗಬಾರದೆಂದು ದೇವರು ಈಗಾಗಲೇ ಹೇಳಿರುತ್ತಾನೆ. ಆದರೆ ಬಿಳಾಮನ ಮನಸ್ಸಿನಲ್ಲಿ ದೇವರು ಚಿಕ್ಕ ಬದಲಾವಣೆಯನ್ನೇನಾದರೂ ಮಾಡಬಹುದು, ಆಗ ತಾನು ಬಾಲಾಕನೆಂದಂತೆ ಮಾಡಬಹುದು ಎಂದು ಆಶಿಸಿದನು. ಇದು ಬಹು ಆಸಕ್ತಿಕರವಾಗಿದೆಯಲ್ಲವೇ? ಪ್ರಿಯರೇ, ಮುಂದೆ ಏನಾಯಿತು ನೋಡಿರಿ. ದೇವರು ಬಿಳಾಮನಿಗೆ ಮಾತ್ರವಲ್ಲ, ನನಗೂ ನಿನಗೂ ಕೂಡ ಹಾಗೇ ಮಾಡುತ್ತಾನೆ. ಇದು ಒಳ್ಳೆಯದಲ್ಲ. ಆದರೆ ದೇವರು ಕೆಲವೊಮ್ಮೆ ನಾವು ಆಶಿಸಿದಂತೆ ಮಾಡಲು ಬಿಡುತ್ತಾನೆ. ಬನ್ನಿರಿ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಅರಣ್ಯಕಾಂಡ ಪುಸ್ತಕ 22ನೇ ಅಧ್ಯಾಯ 20ನೇ ವಚನವನ್ನು ಗಮನಿಸೋಣ. ಆ ರಾತ್ರಿ ದೇವರು ಬಿಳಾಮನ ಬಳಿಗೆ ಬಂದು, ಆ ಮನುಷ್ಯರು ನಿನ್ನನ್ನು ಕರೆಯುವುದಕ್ಕೆ ಬಂದಿರುವುದರಿಂದ ಎದ್ದು ಅವರ ಜೊತೆಯಲ್ಲಿ ಹೋಗು, ಆದರೆ ನಾನು ನಿನಗೆ ಆಜ್ಞಾಪಿಸುವ ಪ್ರಕಾರವೇ ನೀನು ಮಾಡಬೇಕು ಅಂದನು ಎಂಬುದಾಗಿ. ಪ್ರಿಯರೇ, ಅಂದರೆ ದೇವರು ಹೇಳುತ್ತಾನೆ, ಸರಿ, ನಿನಗೆ ಹೋಗಬೇಕೆಂದು ಮನಸ್ಸಿದೆಯಲ್ಲ, ಹೋಗು, ಆದರೆ ನೀನು ಹೋದರೆ ನಾನು ನಿನಗೆ ಹೇಳುವ ಮಾತುಗಳನ್ನು ಮಾತ್ರ ಆಡಬೇಕು, ಎಚ್ಚರಿಕೆ ಎಂದು. ಪ್ರಿಯರೇ, ಇಲ್ಲಿ ದೇವರ ಒಪ್ಪಿಗೆಯ ಚಿತ್ತದ ಕುರಿತು ನೋಡುತ್ತಿದ್ದೇವೆ. ಕೆಲವು ವೇಳೆ ಆತನ ನೇರ ಚಿತ್ತದಲ್ಲಿ ಇಲ್ಲದ್ದನ್ನು ಕೂಡ ನಾವು ತಿರುತಿರುಗಿ ಕೇಳುವಾಗ ದೇವರು ಸಮ್ಮತಿಸುತ್ತಾನೆ. ದೇವರು ಇಸ್ರಾಯೇಲ್ಯರ ಒತ್ತಾಯಕ್ಕೆ ಮಣಿದರೂ ಆತ್ಮಕ್ಕೆ ಕ್ಷಯವನ್ನುಂಟು ಮಾಡಿದನೆಂಬುದಾಗಿ ಓದಿದ್ದೇವಲ್ಲ. ನಮ್ಮ ಕುರಿತು ಹಾಗೆಯೇ ಪ್ರಿಯರೇ, ನಮ್ಮ ಒತ್ತಾಯಕ್ಕೆ ಆತನು ಮಣಿದರೂ ಆತ್ಮಕ್ಕೆ ಕ್ಷಯವನ್ನು ಬರಮಾಡುತ್ತಾನೆ. ಆದುದರಿಂದ ಎಚ್ಚರಿಕೆಯಿಂದ ಇರೋಣ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಅರಣ್ಯಕಾಂಡ ಪುಸ್ತಕ 22ನೇ ಅಧ್ಯಾಯ 21ನೇ ವಚನದಿಂದ 23ನೇ ವಚನದವರೆಗೆ ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯ ದೇವಜನರೇ, ಈ ವಾಕ್ಯ ಭಾಗಗಳು ನಾವು ತಿಳಿದುಕೊಳ್ಳುವುದೇನೆಂದರೆ, ದೇವರಿಂದ ಅವನಿಗೆ ನೇರ ಉತ್ತರ ದೊರಕಿತ್ತು, ಆದರೆ ಅದು ಅವನಿಗೆ ಇಷ್ಟವಾಗಿರಲಿಲ್ಲ. ದೇವರು ಅವನನ್ನು ಹೋಗುವುದಕ್ಕೆ ಸಮ್ಮತಿಸಿದನು. ಈಗ ದೇವರು ತನ್ನ ದೂತನನ್ನು ಕಳುಹಿಸುತ್ತಾನೆ. ಆದರೆ ಈ ಪ್ರವಾದಿಗೆ ದೇವರ ಮನಸ್ಸೇ ಅರ್ಥವಾಗಿರಲಿಲ್ಲ. ಅವನಿಗೆ ಆತ್ಮಿಕ ತಿಳುವಳಿಕೆ ಇರಲಿಲ್ಲ. ಆ ಮೂಕ ಪ್ರಾಣಿಗೆ ಇರುವಷ್ಟೂ ಕೂಡ. ಬನ್ನಿರಿ, ಮುಂದುವರೆದು ನಾವು ಅರಣ್ಯಕಾಂಡ ಪುಸ್ತಕ 22ನೇ ಅಧ್ಯಾಯ 24ನೇ ವಚನದಿಂದ 26ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಆಮೇಲೆ ಯೆಹೋವನ ದೂತನು ದ್ರಾಕ್ಷಿ ತೋಟಗಳ ಸಂದಿನಲ್ಲಿ ನಿಂತುಕೊಂಡನು. ಎರಡೂ ಕಡೆಯಲ್ಲೂ ಗೋಡೆಯಿತ್ತು. ಕತ್ತೆ ಯೆಹೋವನ ದೂತನನ್ನು ನೋಡಿ ಗೋಡೆಗೆ ಒತ್ತಿಕೊಂಡು ಬಿಳಾಮನ ಕಾಲನ್ನು ಆ ಗೋಡೆಗೆ ಇರುಕಿಸಲು ಅವನು ಅದನ್ನು ತಿರುಗಿ ಹೊಡೆದನು. ಆಗ ಯೆಹೋವನ ದೂತನು ಮುಂದೆ ಹೋಗಿ ಎಡಬಲಕ್ಕೆ ತಿರುಗಲಿಕ್ಕೆ ದಾರಿಯಿಲ್ಲದ ಇಕ್ಕಟ್ಟಾದ ಸ್ಥಳದಲ್ಲಿ ನಿಂತುಕೊಂಡನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬಿಳಾಮನು ಹೋಗಲೇಬೇಕೆಂದು ತೀರ್ಮಾನಿಸಿದ್ದನು. ಅವನು ದುರಾಶೆಯುಳ್ಳವನು. ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಅರಣ್ಯಕಾಂಡ ಪುಸ್ತಕ 22ನೇ ಅಧ್ಯಾಯ 27 ಮತ್ತು 28ನೇ ವಚನಗಳನ್ನು ಕೂಡ ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಈ ವಾಕ್ಯ ಭಾಗಗಳಲ್ಲಿ ಒಂದು ಅದ್ಭುತವನ್ನೇ ನೋಡಬಹುದು. ದೇವರು ತನ್ನ ಸಂದೇಶವನ್ನು ತಲುಪಿಸಲಿಕ್ಕಾಗಿ ಈ ವಿಧಾನವನ್ನು ಉಪಯೋಗಿಸುತ್ತಾನೆ. ಬಿಳಾಮನ ಕಾಲದಲ್ಲಿ ಕತ್ತೆಯು ಮಾತಾಡಿದ್ದು ಒಂದು ಅದ್ಭುತವಾಗಿದ್ದಂತೆ ಈ ದಿನಗಳಲ್ಲಿ ಸುಮ್ಮನಿರುವುದೇ ಒಂದು ಅದ್ಭುತವೆಂದು ಒಬ್ಬರು ಹೇಳಿದ್ದಾರೆ. ಇದು ಒಂದು ವೇಳೆ ಸತ್ಯವಾಗಿರಲೂಬಹುದು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಅರಣ್ಯಕಾಂಡ ಪುಸ್ತಕ 22ನೇ ಅಧ್ಯಾಯ 29ನೇ ವಚನದಿಂದ 31ನೇ ವಚನದವರೆಗೆ ಕೂಡ ನೀವು ದಯವಿಟ್ಟು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯ ದೇವಜನರೇ, ದೇವರು ನುಡಿಯುವ ಮಾತುಗಳನ್ನು ಮಾತ್ರ ಹೇಳಬೇಕೆಂದು ದೂತನು ಬಿಳಾಮನನ್ನು ಪುನಃ ಎಚ್ಚರಿಸಿದನು. ಬಿಳಾಮನು ಬಾಲಾಕನನ್ನು ಸಂಧಿಸಲು ಹೋದನು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ನಾವು ಅರಣ್ಯಕಾಂಡ ಪುಸ್ತಕ 22ನೇ ಅಧ್ಯಾಯ 32ನೇ ವಚನದಿಂದ 35ನೇ ವಚನಗಳನ್ನು ಗಮನಿಸೋಣ. ಪ್ರಿಯರೇ, ಸಮಯದ ಅಭಾವದಿಂದಾಗಿ ಈ ವಾಕ್ಯ ಭಾಗಗಳನ್ನು ನಾವು ಓದಿಕೊಳ್ಳಲು ಕಷ್ಟವಾಗಿರುವುದರಿಂದ ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಾಕ್ಯ ಭಾಗಗಳನ್ನು ನಾವು ಕಂಡುಕೊಳ್ಳುವುದೇನೆಂದರೆ, ಸತ್ಯವೇದದಲ್ಲಿ ಬಿಳಾಮನ ಮಾರ್ಗವೆಂದು ಇದನ್ನೇ ಕರೆಯಲಾಗಿದೆ.
ಪೇತ್ರನು ತನ್ನ ಪತ್ರಿಕೆಯಲ್ಲಿ ಹೀಗೆ ಬರೆಯುತ್ತಾನೆ. 2 ಪೇತ್ರ 2 ಅಧ್ಯಾಯ 15 ಮತ್ತು 16 ವಚನದಲ್ಲಿ, ಇವರು ನೀಟಾದ ಮಾರ್ಗವನ್ನು ಬಿಟ್ಟು ಬೆಯೋರನ ಮಗನಾದ ಬೀಳಾಮನ ಮಾರ್ಗವನ್ನು ಹಿಡಿದು ತಪ್ಪಿ ಹೋಗಿದ್ದಾರೆ. ಈ ಬೀಳಾಮನು ಅಧರ್ಮದಿಂದ ದೊರಕುವ ದ್ರವ್ಯವನ್ನು ಪ್ರೀತಿಸಿದನು, ಆದರೆ ಅವನ ಅಕ್ರಮಕ್ಕೆ ಖಂಡನೆಯಾಯಿತು. ಮೂಕ ಪಶು ಮನುಷ್ಯ ಸ್ವರದಿಂದ ಮಾತಾಡಿ ಆ ಪ್ರವಾದಿಯ ಹುಚ್ಚುತನಕ್ಕೆ ಅಡ್ಡಿಮಾಡಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬೀಳಾಮನ ಮಾರ್ಗವೆಂದರೆ ದುರಾಶೆಯ ಮಾರ್ಗ. ದುರದೃಷ್ಟವಶಾತ್ ಅನೇಕ ಕ್ರೈಸ್ತರು, ಕ್ರೈಸ್ತ ಸಂಸ್ಥೆಗಳು ಇಂದು ಇದೇ ಮಾರ್ಗವನ್ನು ಅನುಸರಿಸುತ್ತಾರೆ. ಈ ರೀತಿ ದುರಾಶೆಯಿಂದ ದೇವರು ನಮ್ಮೆಲ್ಲರನ್ನು ಕಾಯಲಿ. ಇಲ್ಲಿನ ದೃಶ್ಯವನ್ನು ನೋಡಿರಿ. ಬೀಳಾಮನು ಮಾರ್ಗ ಹಿಡಿದು ಹೋಗುತ್ತಾ ಇಸ್ರಾಯೇಲ್ಯರ ಪಾಳೆಯದ ಬಳಿಗೆ ಬಂದನು. ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಅರಣ್ಯಕಾಂಡ ಪುಸ್ತಕ 22 ಅಧ್ಯಾಯ 36 ವಚನದಿಂದ 41 ವಚನದವರೆಗೆ ಕೂಡ ನೀವು ನಿಮ್ಮ ಸತ್ಯವೇದದಲ್ಲಿ ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಈ ವಾಕ್ಯ ಭಾಗಗಳ ನಾವು ಬೀಳಾಮನು ಬಾಲಾಕನನ್ನು ಸಂಧಿಸಿದ ವಿಚಾರಗಳನ್ನು ತಿಳಿದುಕೊಂಡೆವು. ಇಲ್ಲಿವರೆಗೆ ದೇವರ ಮಹಾಕೃಪೆಯಿಂದ ಅರಣ್ಯಕಾಂಡ ಪುಸ್ತಕದ 22 ಅಧ್ಯಾಯದ ಧ್ಯಾನವನ್ನು ಮಾಡಿ ಮುಗಿಸಿದ್ದೇವೆ. ದೇವರಿಗೆ ಮಹಿಮೆಯಾಗಲಿ. ಮುಂದಕ್ಕೆ ನಾವು ಅರಣ್ಯಕಾಂಡ ಪುಸ್ತಕದ 23 ಅಧ್ಯಾಯಕ್ಕೆ ಬರೋಣ. ಈ 23 ಅಧ್ಯಾಯದ ಮುಖ್ಯ ಪ್ರಸ್ತಾಪ 1ನೇ ಪ್ರವಾದನೆ, 2ನೇ ಪ್ರವಾದನೆ, ಬೀಳಾಮನ ದೋಷ. ಇಲ್ಲಿ ನಾವು ಬೀಳಾಮನು ಮಾಡಿದ ತಪ್ಪನ್ನು ನೋಡುತ್ತೇವೆ. ಪ್ರಿಯರೇ, ಅದು ದೇವರ ನೀತಿಯ ಕುರಿತು ತಿಳುವಳಿಕೆ ಇಲ್ಲದ್ದು. ಈ ಘಟನೆ ಬಹು ಮನಮುಟ್ಟುವಂತಾದು. ಬೀಳಾಮನು ಮೋವಾಬ್ಯರ ಅರಸನಾದ ಬಾಲಾಕನ ಬಳಿಗೆ ಬಂದಿದ್ದಾನೆ. ಇಸ್ರಾಯೇಲ್ಯರ ಪಾಳೆಯವನ್ನು ಸರಿಯಾಗಿ ನೋಡಲಿಕ್ಕಾಗುವಂತೆ ಅರಸನು ಅವನನ್ನು ಒಂದು ಬೆಟ್ಟದ ಮೇಲಕ್ಕೆ ಕರಕೊಂಡು ಹೋಗಿದ್ದಾನೆ. ಆದರೆ ಬಾಲಾಕನಿಗೆ ಬೀಳಾಮನ ಯಾವ ಮಾತು ಕೂಡ ತೃಪ್ತಿ ತರುವುದಿಲ್ಲ. ಬೀಳಾಮನನ್ನು ಅವನು ಬೆಟ್ಟದ 4 ಬದಿಗಳಿಗೂ ಕರಕೊಂಡು ಹೋಗಿ ಅಲ್ಲಿಂದ ಇಸ್ರಾಯೇಲ್ಯರ ಪಾಳೆಯವನ್ನು ತೋರಿಸುತ್ತಾನೆ. ಬನ್ನಿರಿ, ಮುಂದುವರೆದು ನಾವು ನೋಡೋಣ. 1ನೇ ಮಾತು, ಬಾಲಾಕನು ಬೀಳಾಮನನ್ನು ಬಾಳನ ಪೂಜಾ ಸ್ಥಳಗಳಿಗೆ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ಅವರು ಸರ್ವಾಂಗ ಹೋಮಗಳನ್ನು ಅರ್ಪಿಸಿದರು. ಅಲ್ಲಿ ದೇವರು ಬೀಳಾಮನಿಗೆ ಹೇಳಬೇಕಾದ ಮಾತನ್ನು ತಿಳಿಯಪಡಿಸಿದನು. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಅರಣ್ಯಕಾಂಡ ಪುಸ್ತಕ 23 ಅಧ್ಯಾಯ 7ನೇ ವಚನದಿಂದ 12ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಆಗ ಬೀಳಾಮನು ಪದ್ಯರೂಪವಾಗಿ ಹೇಳಿದ್ದೇನೆಂದರೆ, ಬಾಲಾಕನು ನನ್ನನ್ನು ಆರಾಮಿನಿಂದ ಕರೆಸಿದನು. ಮೋವಾಬ್ಯರ ಅರಸನು ಮೂಡಲ ಬೆಟ್ಟಗಳಿಂದ ನನ್ನನ್ನು ಬರಮಾಡಿದನು. ನೀನು ಬಂದು ಯಾಕೋಬ ವಂಶದವರನ್ನು ನನಗೋಸ್ಕರ ಶಪಿಸಬೇಕು, ಇಸ್ರಾಯೇಲ್ಯರಿಗೆ ದುರ್ಗತಿಯುಂಟಾಗಲಿ ಎಂದು ಆಕ್ರೋಶಿಸಬೇಕು ಎಂದು ನನಗೆ ಹೇಳಿದನು. ನಾನು ಅವರನ್ನು ಏನೆಂದು ಶಪಿಸಲಿ? ದೇವರು ಶಪಿಸಲಿಲ್ಲವಲ್ಲ. ಏನೆಂದು ಆಕ್ರೋಶಿಸಲಿ? ದೇವರು ಆಕ್ರೋಶಿಸಲಿಲ್ಲವಲ್ಲ. ಬೆಟ್ಟದ ಶಿಖರದಿಂದ ನಾನು ಅವರನ್ನು ಕಂಡೆನು, ಗುಡ್ಡದಿಂದ ಅವರನ್ನು ನೋಡಿದೆನು. ಆ ಜನಾಂಗವು ತಾನು ಇತರ ಜನಾಂಗಗಳಂತಲ್ಲವೆಂದು ಭಾವಿಸಿಕೊಂಡು ಪ್ರತ್ಯೇಕವಾಗಿ ವಾಸಿಸುತ್ತದೆ. ಧೂಳಿನಷ್ಟು ಅಸಂಖ್ಯವಾದ ಯಾಕೋಬ್ಯರನ್ನು ಲೆಕ್ಕಿಸುವುದಕ್ಕೆ ಯಾರಿಂದಾದೀತು? ಇಸ್ರಾಯೇಲ್ಯರ ಕಾಲ್ಭಾಗವನ್ನಾದರೂ ಯಾರು ಹೇಳಬಲ್ಲರು? ಸಜ್ಜನರಾದ ಅವರು ಸಾಯುವ ರೀತಿಯಲ್ಲೇ ನಾನೂ ಸಾಯಬೇಕು, ಅವರಿಗುಂಟಾಗುವ ಅವಸಾನವು ನನಗೂ ಆಗಬೇಕು ಅಂದನು. ಈ ಮಾತುಗಳನ್ನು ಕೇಳಿ ಬಾಲಾಕನು ಅವನಿಗೆ, ಇದೇನು ನೀನು ನನಗೆ ಮಾಡಿದ್ದು? ನನ್ನ ಶತ್ರುಗಳನ್ನು ಶಪಿಸುವುದಕ್ಕೆ ನಿನ್ನನ್ನು ಕರೆಯಿಸಿದನು. ನೀನು ಅವರನ್ನು ಶಪಿಸದೆ ಆಶೀರ್ವಾದವನ್ನೇ ಮಾಡಿಬಿಟ್ಟಿ ಎಂದು ಹೇಳಿದನು. ಅದಕ್ಕೆ ಬೀಳಾಮನು, ಯೆಹೋವನು ನುಡಿಸುವ ಮಾತನ್ನೇ ನಾನು ಹೇಳಬೇಕಾಗಿದೆಯಲ್ಲವೇ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲ್ಯರ ಕುರಿತಾದ ಮೊದಲ ಪ್ರವಾದನೆಯ ಮಾತನ್ನು ಇಲ್ಲಿ ಓದುತ್ತೇವೆ. ಬಾಲಾಕನು ನಿರೀಕ್ಷಿಸಿದ ಮಾತುಗಳು ಇವು ಅಲ್ಲ. ಈ ಮಾತುಗಳಿಂದ ಬಾಲಾಕನಿಗೆ ತೃಪ್ತಿಯುಂಟಾಗಲಿಲ್ಲ. ಆದ್ದರಿಂದ ಅವನನ್ನು ಇನ್ನೊಂದು ಬದಿಗೆ ಕರಕೊಂಡು ಹೋದನು. ಬನ್ನಿರಿ, ಮುಂದುವರೆದು ನಾವು 2ನೇ ಮಾತನ್ನು ನೋಡೋಣ. ಬಾಲಾಕನು ಬೀಳಾಮನನ್ನು ಪಿಸ್ಸಾ ಬೆಟ್ಟದ ತುದಿಗೆ ಕರೆದುಕೊಂಡು ಹೋಗಿ ಅಲ್ಲಿಯೂ ಸರ್ವಾಂಗ ಹೋಮಗಳನ್ನು ಅರ್ಪಿಸಿದನು. ಕೆಳಕ್ಕೆ ಇಸ್ರಾಯೇಲ್ಯರ ಪಾಳೆಯ ಅವರಿಗೆ ಕಾಣಿಸ್ತಿತ್ತು. ದೇವರು ಮತ್ತೊಮ್ಮೆ ಬೀಳಾಮನನ್ನು ಸಂಧಿಸಿ ಹೇಳತಕ್ಕ ಮಾತುಗಳನ್ನು ತಿಳಿಯಪಡಿಸಿದನು. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಅರಣ್ಯಕಾಂಡ ಪುಸ್ತಕ 23 ಅಧ್ಯಾಯ 18ನೇ ವಚನದಿಂದ 24ನೇ ವಚನದವರೆಗೆ ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಾಕ್ಯ ಭಾಗಗಳು 2ನೇ ಮಾತಿನ ಬಗ್ಗೆ ನಮಗೆ ತಿಳಿಸುತ್ತದೆ. ಪ್ರಿಯರೇ, ಇಸ್ರಾಯೇಲ್ಯರನ್ನು ಶಪಿಸುವ ಬದಲು ಬೀಳಾಮನು ಅವರನ್ನು ಆಶೀರ್ವದಿಸಿದನು. ತಾನು ಇಸ್ರಾಯೇಲ್ಯರಿಗೆ ಶಾಪ ಮುಟ್ಟಿಸಲಾರನೆಂದು ದೇವರು ಸ್ಪಷ್ಟಪಡಿಸುತ್ತಾನೆ.
ಪ್ರಿಯರೇ, ಮುಂದಕ್ಕೆ ನಾವು ನೋಡುತ್ತೇವೆ ಬಿಳಾಮನ ತಪ್ಪು. ಬಿಳಾಮನೀಗ ಏನು ಮಾಡುತ್ತಿದ್ದಾನೆಂದು ನೋಡುತ್ತೇವೆ. ತನ್ನದೇ ಆಲೋಚನೆಗಳಿಗೆ ಅನುಸಾರ ತಾನೇ ಯೋಚಿಸಿ ದೇವರು ಇಸ್ರಾಯೇಲ್ಯರನ್ನು ಶಪಿಸಲೇಬೇಕಾಗಿದೆ ಎಂದು ನೆನೆಸಿಕೊಳ್ಳುತ್ತಾನೆ. ಪಾಳೆಯದಲ್ಲಿ ಪಾಪವಿದೆ, ಕೆಟ್ಟದ್ದು ಕಣ್ಣಿಗೆ ಕಾಣುತ್ತದೆ, ಅವರು ಎಲ್ಲದರಲ್ಲೂ ತಪ್ಪಿಹೋದವರು, ತಾಮ್ರದ ಸರ್ಪದ ವೃತ್ತಾಂತ ನೋಡಿದೆವು, ಜನರು ತಾವು ಪಾಪ ಮಾಡಿದ್ದೇವೆಂದು ಅವರೇ ಒಪ್ಪಿಕೊಂಡರು. ಆದ್ದರಿಂದ ಬಿಳಾಮನು ಈ ಸ್ವಾಭಾವಿಕವಾದ ತೀರ್ಮಾನಕ್ಕೆ ಬಂದನು. ದೇವರು ಇಸ್ರಾಯೇಲ್ಯರ ಪಾಪಗಳಿಗೋಸ್ಕರ ಅವರನ್ನು ದಂಡಿಸಲೇಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪ್ರಾಕೃತ ಮನುಷ್ಯನ ತೀರ್ಮಾನವೇನೆಂದರೆ ದೇವರು ಇಸ್ರಾಯೇಲ್ಯರ ಪಾಪಗಳಿಗಾಗಿ ಅವರನ್ನು ದಂಡಿಸಬೇಕು ಎಂಬುದಾಗಿ. ಪ್ರತಿಯೊಬ್ಬನಿಗೂ ದೇವರು ಶಿಕ್ಷೆ ಕೊಡಬೇಕು ಎಂದು ಅನೇಕ ಬಾರಿ ಇಂಥ ಪ್ರಶ್ನೆಗಳನ್ನು ನಾನು ಕೇಳಿದ್ದೇನೆ. ದೇವರು ದಾವೀದನನ್ನು ತನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯನೆಂದು ಹೇಗೆ ಹೇಳಲು ಸಾಧ್ಯ ಎಂಬುದಾಗಿ. ಮಾನವನ ನೀತಿಗಿಂತ ಹೆಚ್ಚಿನ ನೀತಿಯೊಂದು ಉಂಟು, ಅದು ಕ್ರಿಸ್ತನ ನೀತಿಯಾಗಿದೆ. ಪ್ರಿಯರೇ, ದೇವರು ಕ್ರಿಸ್ತನಲ್ಲಿ ಪಾಪಿಗೆ ದಂಡನೆ ಕೊಟ್ಟಿರುವುದರಿಂದ ಪಾಪಿಯನ್ನು ಇನ್ನೊಂದಾವರ್ತಿ ದಂಡಿಸುವುದಿಲ್ಲ. ಇದು ಪಾಪಿಯು ಕ್ರಿಸ್ತನಲ್ಲಿ ನಂಬಿಕೆಯಿಟ್ಟು ದೇವರ ಬಳಿಗೆ ಬರುವಾಗ ಇದಾಗುತ್ತದೆ. ಲೋಕವು ಇದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಬಿಳಾಮನಿಗೂ ಇದು ಅರ್ಥವಾಗಲಿಲ್ಲ. ದೇವರು ಇಸ್ರಾಯೇಲರಿಗೆ ದಂಡನೆಯನ್ನು ಕೊಡಬೇಕೆಂಬುದೇ ಅವನ ಅಭಿಪ್ರಾಯವಾಗಿತ್ತು. ಅವನು ನೆನೆಸಿದ್ದೇನೆಂದರೆ, ದೇವರು ಇಸ್ರಾಯೇಲ್ಯರನ್ನು ದಂಡಿಸುವುದಾದರೆ ತಾನೂ ಕೂಡ ಅವರನ್ನು ಕ್ಷಪಿಸಿ ಅರಸನಾದ ಬಾಲಾಕನಿಂದ ಬರತಕ್ಕ ಪ್ರತಿಫಲವನ್ನು ಹೊಂದಿಕೊಳ್ಳುತ್ತೇನೆ ಎಂಬುದಾಗಿ. ಪ್ರಿಯರೇ, ದೇವರು ಇಸ್ರಾಯೇಲ್ಯರನ್ನು ದಂಡಿಸಲಿದ್ದಾನೆ ಮತ್ತು ತಾನು ಇದರ ಫಲವಾಗಿ ಅರಸನಿಂದ ಬಹುಮಾನ ಪಡೆಯಲು ದೇವರು ಸಮ್ಮತಿಸುತ್ತಾನೆ ಎಂಬುದಾಗಿ ಅವನ ನೆನಸಿಕೆಯಾಗಿತ್ತು. ಆದರೆ ಬಿಳಾಮನು ದೇವರ ನೀತಿಯನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಇಸ್ರಾಯೇಲ್ಯರಂತೆ ಕ್ರಿಸ್ತನಲ್ಲಿ ನಂಬಿಕೆಯಿಡುವ ಪಾಪಿಗೆ ದೇವರಿಂದ ನ್ಯಾಯ ತೀರ್ಪಾಗಲಿ ಶಿಕ್ಷೆಯಾಗಲಿ ಉಂಟಾಗುವುದಿಲ್ಲ ಎಂಬುದು ಅವನಿಗೆ ಅರ್ಥವಾಗಲಿಲ್ಲ. ಒಬ್ಬ ಪಾಪಿಯು ಪಾಪ ಮಾಡಿದಾಗ ದೇವರಿಂದ ತಿದ್ದುವಿಕೆಯ ಶಿಕ್ಷೆಯನ್ನು ಹೊಂದುತ್ತಾನೆ, ಹೊರತು ಶಿಕ್ಷೆಯನ್ನಲ್ಲ. ಬಾಲಾಕನಿಗೆ ಈಗಲೂ ತೃಪ್ತಿಯಾಗಲಿಲ್ಲ. ಅವನು ಬಿಳಾಮನನ್ನು ಪಿಯೋರ್ ಬೆಟ್ಟದ ಮೇಲಕ್ಕೆ ಕರ್ಕೊಂಡು ಹೋಗಿ ಅಲ್ಲಿಂದ ಇಸ್ರಾಯೇಲ್ಯರ ಪಾಳೆಯವನ್ನು ತೋರಿಸಿದನು. ಪ್ರಿಯರೇ, ಈ ವಿಷಯ ಭಾಗವನ್ನು ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಧ್ಯಾನಿಸೋಣ. ಈಗಾಗಲೇ ನಾವು ತಿಳಿದುಕೊಂಡಂಥ ಎಲ್ಲ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ನಾವು ಕೂಡ ಪಾಪದಿಂದ ಬಿಡುಗಡೆ ಹೊಂದಿದವರಾಗಿ ಯೇಸು ಕ್ರಿಸ್ತನನ್ನೇ ದೃಷ್ಟಿಸುತ್ತಾ ನಮ್ಮ ಜೀವಿತದಲ್ಲಿ ಮುಂದೆ ಸಾಗೋಣ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಇಂದಿನ ಅಧ್ಯಯನದಲ್ಲಿ ಬಿಳಾಮನ ರಹಸ್ಯಮಯವಾದ ವ್ಯಕ್ತಿತ್ವದ ಕುರಿತು ಕಲಿತುಕೊಂಡೆವು. ಬಾಲಾಕನ ವಿಷಯದಲ್ಲಿ ಬಿಳಾಮನು ದೇವರ ಚಿತ್ತವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿದರೂ ಕೂಡ ಕೊನೆಗೆ ದುರಾಶೆಯ ಜೀವಿತಕ್ಕೆ ಸಾಕ್ಷಿಯಾದನು. ಅನೇಕ ಬಾರಿ ನಮ್ಮ ಒತ್ತಾಯದ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟರೂ ಕಡೆಯಲ್ಲಿ ಆತ್ಮಕ್ಕೆ ಕ್ಷಯವೂ ಉಂಟಾಗುತ್ತದೆ. ಇದು ಬಿಳಾಮನ ಜೀವಿತದಲ್ಲಿ ಕೂಡ ಸ್ಪಷ್ಟವಾಗಿ ನೆರವೇರಿತು. ಆದುದರಿಂದ ಯೇಸುಕ್ರಿಸ್ತನಲ್ಲಿ ನಮಗೆ ಸಕಲ ಆತ್ಮೀಯ ವರಗಳನ್ನು ಕೊಟ್ಟಿದ್ದರಿಂದ ಅದಕ್ಕೆ ವಿಧೇಯರಾಗಿ ಪ್ರೀತಿ ಸತ್ಯತೆಯಿಂದ ನಾವು ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ತಂದೆಯೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರ. ಕರ್ತನೇ, ನೀನು ಮಹಾಮಹಿಮನು, ಪರಮೋನ್ನತನು, ಸ್ವಾಮಿ, ಯಾವಾಗಲೂ ಕನಿಕರಿಸುವವನು, ದೀರ್ಘಶಾಂತನೂ ಆಗಿದ್ದಿ. ಈ ಕಾರಣದಿಂದಲೇ ನೀನು ನಮ್ಮನ್ನು ನಮ್ಮ ಪಾಪಕ್ಕೆ ತಕ್ಕ ಹಾಗೆ ಶಿಕ್ಷಿಸದೆ ನಮ್ಮನ್ನು ನಡೆಸುತ್ತಾ ಬಂದಿದ್ದಿ. ಇಗೋ ಸ್ವಾಮಿ, ಈ ನಿನ್ನ ಕೃಪೆಯನ್ನು ನಾವು ವ್ಯರ್ಥ ಮಾಡಿಕೊಳ್ಳದೆ ನಿನ್ನ ವಾಕ್ಯವನ್ನು ಕಲಿಯುತ್ತಾ ನಿನ್ನ ಚಿತ್ತಕ್ಕೆ ತಕ್ಕಂತೆ ಇರುವುದನ್ನು ಕಲಿತುಕೊಂಡು ಅದರಂತೆ ಜೀವಿಸಲು ನಮಗೆ ಸಹಾಯ ಮಾಡು. ಸ್ವಾಮಿ, ನಾವು ಯಾವಾಗಲೂ ನಿನ್ನನ್ನು ಪ್ರತಿಫಲಿಸುತ್ತಾ ನಿನಗೆ ತಕ್ಕಂತೆ ಜೀವಿಸಿ ನಾವು ಆಶೀರ್ವಾದವನ್ನು ಹೊಂದುವವರಾಗಿ ನಮಗೆ ಮಾತ್ರವಲ್ಲದೆ ಇತರರಿಗೂ ಸಹ ಆಶೀರ್ವಾದಕರವಾಗಿ ಜೀವಿಸುವಂತೆ ನಮ್ಮನ್ನು ನಡೆಸು. ಇದು ನಿನ್ನ ಚಿತ್ತವಾಗಿದೆ. ನಮ್ಮನ್ನು ನಡೆಸು ಕರ್ತನೆ. ನಿನ್ನ ಸಹಾಯ ನಮಗೆ ಬೇಕು ರಾಜ. ಕರ್ತನೆ, ಹೀಗಾಗುವಂತೆ ನೀನು ನಮ್ಮನ್ನು ಆಶೀರ್ವದಿಸಬೇಕೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೇನ್. ಪ್ರಿಯರೇ, ದಿನಾಲೂ ಕಾರ್ಯಕ್ರಮ ವೀಕ್ಷಿಸುತ್ತಾ ನಿಮ್ಮ ಅಮೂಲ್ಯವಾದ ಕರೆಗಳಿಂದ ನಮ್ಮನ್ನು ಸೇವೆಯಲ್ಲಿ ಮುನ್ನಡೆಸುತ್ತಿದ್ದೀರಿ. ನಿಮ್ಮೆಲ್ಲರಿಗೂ ಕೃತಜ್ಞತೆಗಳು. ದೇವರ ವಾಕ್ಯ ಧ್ಯಾನದಲ್ಲಿ ಪಾಲುಗಾರಿಕೆ ಹೊಂದಲು
ಆತ್ಮದಲ್ಲಿ ಬಲ ಹೊಂದಿರಿ, ಇತರರಿಗೆ ತಿಳಿಯಪಡಿಸಿರಿ. ತಿರುಗಿ ಭೇಟಿಯಾಗೋಣ. ವಂದನೆಗಳು.